ಅಮ್ಮನಿಗೆ ಒಂದು ಬಿಸ್ಕೆಟ್ ಚಾಲೆಂಜ್ ಕೊಡ್ತೀನಿ. ಪಿಂಕ್ ಸಿಕ್ಕಿದೆ ಕ್ರೀಮ್, ಒಳಗಡೆ ವೈಟ್ ಹಾಕುವ. ಪೇಸ್ಟ್ ಪಿಂಕ್ ಇದೆ, ವೈಟ್ ಬೇಕಿತ್ತು. ಎಂತ ಮಾಡೋದು? ಸೊ ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ 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 ಟು ಮೈ ನ್ಯೂ ವ್ಲಾಗ್. ಗೈಸ್ ಎಲ್ಲರೂ ಹೆಂಗಿದ್ರಿ? ನಾನಂತೂ ಬಿಂದಾಸ್ ಆಗಿದ್ದೀನಿ. ನೀವು ಕೂಡ ಮಸ್ತ್ ಆಗಿರೋದು ಅನ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ವ್ಲಾಗ್ ಟೈಟಲ್ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಏನ್ ಕಾನ್ಸೆಪ್ಟ್ ಅಂತ. ಆ ಪ್ರ್ಯಾಂಕ್ ಆಗ್ಬೇಕಂದ್ರೆ ಫಸ್ಟ್ ಓರಿಯೋ ಬಿಸ್ಕೆಟ್ ಕೋಲ್ಗೇಟ್ ತಗೋಬೇಕು. ಬನ್ನಿ ಅದಕ್ಕೆ ಹೋಗ್ತಾ ಇದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಹೋಗ್ಬಿಟ್ಟು ಓರಿಯೋ ಬಿಸ್ಕೆಟ್ ಮತ್ತೆ ಕೋಲ್ಗೇಟ್ ಪೇಸ್ಟ್ ತಗೊಳ್ಳುವ. ಚಿಕ್ಕದ್ ಸಾಕು ಕೋಲ್ಗೇಟ್, ಯಾಕಂದ್ರೆ ಸುಮ್ಮನೆ ದೊಡ್ಡ ತಗೊಂಡು ನಂಗೆ ವೇಸ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಬನ್ನಿ ಫಸ್ಟ್ ಶಾಪ್ ಕಡೆ ಹೋಗೋಣ. ಇಲ್ಲೊಂದು ಶಾಪ್ ಇದೆ, ಒಂದೂವರೆ ಪ್ಯಾಕೆಟ್ ಸಾಕು. ಎರಡು ಬೇಕಾ ಒಂದ್ ಸಾಕಂತ ಗೊತ್ತಿಲ್ಲ. ಒಂದ್ ಸಾಕು ಕಾಣುತ್ತೆ ಚಿಕ್ಕದು, ಯಾಕಂದ್ರೆ ಎರಡು ಅಂದ್ರೆ ಜಾಸ್ತಿ ಇರುತ್ತೆ. ಆಂಟಿ ಓರಿಯೋ ಬಿಸ್ಕೆಟ್ ಇದೆಯಾ? ಒಂದ್ ಕೊಡಿ. ಇದು ಚಿಕ್ಕ ಕೋಲ್ಗೇಟ್ ಇದೆಯಾ? ಪೇಸ್ಟ್ ಚಿಕ್ಕದು. ಬೇರೆ ವೈಟ್ ಯಾವ್ದಿದೆ? ಅದು ವ್ಲಾಗ್ಸಿಗೆ, ಯೂಟ್ಯೂಬ್ಗೆ. ಗೈಸ್ ಚಿಕ್ಕದ್ ಸಿಕ್ಕಿಲ್ಲ, ಬೇರೆ ಯಾವ್ದಾದ್ರು ವೈಟ್ ಅಲ್ಲಿ ಸಿಕ್ಕಿದ್ರೆ ನೋಡೋಣ. ಯಾಕಂದ್ರೆ ಅದು ಓರಿಯೋ ಕ್ರೀಮಿಗೆ ಮ್ಯಾಚ್ ಆಗ್ಬೇಕು ಗೈಸ್, ಅಂದ್ರೆ ಮಾತ್ರ, ಇಲ್ಲಾಂದ್ರೆ ಡೌಟ್ ಬಂದ್ಬಿಡ್ತದೆ. ಇದು ರೆಡ್ದಾ? ವೈಟ್ ಬೇರೆ ಯಾವ್ದಿಲ್ಲ? ಓರಿಯೋ ಸಾಕಾಗ ಪಿಂಕ್ ಅಲ್ಲ, ವೈಟ್ ಇದಿಲ್ಲ ಓರಿಯೋ? ಇನ್ನೊಂದು ಇದೇ ಇರೋದಲ್ಲ? ಇದು ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಇದು ಓಕೆ ಅಲ್ಲ? ಗೈಸ್ ಪಿಂಕ್ ಸಿಕ್ಕಿದೆ ಕ್ರೀಮು, ಒಳಗಡೆ ವೈಟ್ ಹಾಕುವ. ಅದು ಜಾಸ್ತಿ ಗೊತ್ತಾಗಲ್ಲ, ನೋಡೋಣ. ಒಂದ್ ಸಾಕು ಗೈಸ್. ಇವಾಗ ಕಟ್ ಮಾಡೋದ? ಬ್ಯಾಕ್ ಹೋಗು ಗೈಸ್. ಕೋಲ್ಗೇಟ್ ಸಿಕ್ಕಿಲ್ಲ ಇನ್ನು. ಈಗ ಕೋಲ್ಗೇಟ್ ನೋಡ್ಕೊಂಡು ಹೋಗುವ ಬನ್ನಿ. ಸಿಕ್ಕಿದೆ, ಇದು ಸಾಕು. ಲೆಟ್ಸ್ ಗೋ. ಹೇಗಿದ್ದೀರಾ? ಮತ್ತೆ ಅಲ್ಲಿ ಒಂದು ಆಯ್ ಹೇಳ್ಬಿಡಿ, ಬ್ಲಾಗ್ ನಡೀತದೆ. ಗೈಸ್ ಅಲ್ಲಿ ಸ್ವಲ್ಪ ಜನ ಜಾಸ್ತಿ ಇದಾರೆ, ನಾವು ಬೇರೆ ಶಾಪಿಗೆ ಹೋಗೋಣ ಬನ್ನಿ. ಓ ಮಳೆ ಬರ್ತಾ ಇದೆ ಗೈಸ್, ಮಳೆಲಿ ಸಿಗಾಕೊಂಡ್ರೆ ಅಷ್ಟೇ. ಇವಾಗ ಬನ್ನಿ ಹೋಗೋಣ. ಅಲ್ಲಿ ಫ್ರಂಟ್ ಅಲ್ಲಿ ಒಂದು ಶಾಪ್ ಇದೆ, ಅಲ್ಲಿಗೆ ಹೋದ್ರೆ ಕೋಡೆ ಸ್ಟ್ಯಾಂಡ್ ಅಲ್ಲಿ ಆಯ್ತು, ಅಲ್ಲಿ ಇಟ್ಟು ಬಂದಿದ್ದೀನಿ. ಬನ್ನಿ ಬೇಗ ಹೋಗೋಣ. ಫ್ರಂಟ್ ಅಲ್ಲಿ ಒಂದು ಶಾಪ್ ಇದೆ. ಕೋಲ್ಗೇಟ್ ಇದೆ ಚಿಕ್ಕದು. ವೈಟ್ ಯಾವ್ದಾದ್ರು ಆಗುತ್ತೆ. ಎಷ್ಟಿದು? ಪೇಸ್ಟ್ ಅಲ್ಲ? ಪೇಸ್ಟ್ ಅಲ್ಲ? ಸ್ಟೂಡೆಂಟ್ ಗೈಸ್ ಕೋಲ್ಗೇಟ್ ಸಿಕ್ಕಿಲ್ಲ, ಬೇರೆ ಒಂದು ಸಿಕ್ಕಿದೆ. ನೋಡೋಣ, ಇದನ್ನೇ ಟ್ರೈ ಮಾಡುವ. ಟೇಸ್ಟ್ ಹೆಂಗಿರುತ್ತೆ ಗೊತ್ತಿಲ್ಲಲ್ಲ. ಲಾಸ್ಟ್ ಟೈಮ್ ಅಲ್ಲಿ ವಿಡಿಯೋ ಮಾಡಿದ್ದೆ ಬ್ರೋ, ನೋಡಿದ್ರಾ ನಿಮ್ ಶಾಪಲ್ಲಿ? ಓಕೆ ಗೈಸ್, ಲಾಸ್ಟ್ ಟೈಮ್ ಒಂದು ರೀಲ್ಸ್ ನ ಇವ್ರು ಶಾಪಲ್ಲಿ ಮಾಡಿದ್ದೆ, ರೀಲ್ಸ್ ಅಲ್ಲಿ ನೋಡಿರ್ತೀರಾ. ಬನ್ನಿ ಗೈಸ್ ಹೋಗೋಣ. ಓರಿಯೋನು ಪಿಂಕೇ ಇರೋದು. ಅದು ಓರಿಯೋದೊಳಗೆ ಪೇಸ್ಟ್ ಹಾಕ್ಬಿಟ್ಟು ತಿನ್ಸಾಗಿತ್ತಾ ತಮ್ಮನಿಗೆ, ಅದಕ್ಕೆ ಪೇಸ್ಟ್ ಪಿಂಕ್ ಇದೆ, ವೈಟ್ ಬೇಕಿತ್ತು. ಎಂತ ಮಾಡೋದು? ಚೇಂಜ್ ಮಾಡ್ಬಿಡಿ ಈಗಲೇ. ಎಲ್ಲಿಂದ ತೆಗ್ದಿದ್ದು? ಇಲ್ಲಿಂದ ಇಲ್ಲ, ಓರಿಯೋನು ಪಿಂಕೇ ಇರೋದು. ಹೌದಾ? ಆಗ ಸಾಕಲ್ಲ ಇದೆ. ಸರಿ ಕಾಣುವ, ಬೈ. ಸಾಕು ಇದೆ, ಬಿಕಾಸ್ ಒಳ್ಳೇದಾಯ್ತು. ಪಿಂಕ್ ಸಿಕ್ಕಿದ್ ಒಳ್ಳೇದಾಯ್ತು, ಯಾಕಂದ್ರೆ ಓರಿಯೋನು ಪಿಂಕೇ ಇರೋದಲ್ಲ. ಪಿಂಕ್ ಮ್ಯಾಚ್ ಆಗ್ಬೋದು. ನಾನು ವೈಟ್ ಸಿಗುತ್ತೆ ಅನ್ಕೊಂಡೆ, ಬಟ್ ಪಿಂಕೇ ಸಿಕ್ತು. ಇದು ಪಿಂಕ್ ಇದೆ ನೋಡಿ, ಇದು ಒಳ್ಳೇದಾಯ್ತು. ಬನ್ನಿ ಹೋಗೋಣ. ಇದು ಮನೇಲಿ ಹೋಗಿ ಹಾಕೋದು ಸದ್ಯಕ್ಕೆ. ಗೈಸ್ ನಾ ಏನ್ ಮಾಡ್ಬೇಕು ಅಂತ ಪ್ಲಾನ್ ಇದ್ದೆ ಅಂದ್ರೆ, ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಇಡುವಂತಿದ್ದೆ. ಬಟ್ ಇವಾಗ ಹೆಂಗು ಪಿಂಕ್ ಇರೋದಲ್ಲ, ಪಿಂಕ್ ಪೇಸ್ಟ್ ಡೌಟ್ ಹೊಡಿಬಾರ್ದು ಅಂದ್ರೆ ನಾನು ಪೇಸ್ಟ್ ನ ಹಾಕ್ಬಿಟ್ಟು ಓರಿಯೋಕೆ ಪ್ಯಾಕೆಟ್ ಒಳಗೆ ಇಡ್ತೀನಿ, ಆಗ ಜಾಸ್ತಿ ಡೌಟ್ ಬರಲ್ಲ. ಪ್ಯಾಕೆಟ್ ನಾನು ಪಿಂಕ್ ನೋಡ್ತಾನಲ್ಲ, ಅಮ್ಮ ಬಿಪ್ಪಿ ಇಬ್ಬರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನೋಡಿ. ಇದನ್ನ ಪ್ಯಾಕೆಟ್ ಒಳಗೆ ಇಡ್ತೀನಿ, ಅವಾಗ ಪಿಂಕ್ ಅಂತ ಕನ್ಫರ್ಮ್ ಆಗುತ್ತೆ. ಪೇಸ್ಟ್ ನೋಡಿದ್ರು ಜಾಸ್ತಿ ಡೌಟ್ ಹೊಡಿಯಲ್ಲ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಗೈಸ್ ಅಂತೂ ಇಂತ ಬಿಪ್ಪಿನೂ ಬರಲಿ ಇರ್ರಿ ಗೈಸ್. ಮನೆ ರೀಚ್ ಆಗಿದ್ದೀನಿ. ಅಮ್ಮ ಫುಲ್ ಕೆಲಸ ಮಾಡ್ತಾ ಇದಾರೆ. ಅಮ್ಮನಿಗೆ ಒಂದು ಬಿಸ್ಕೆಟ್ ಚಾಲೆಂಜ್ ಕೊಡ್ತೀನಿ. 3 ಬಿಸ್ಕೆಟ್ ಕೊಡ್ತೀನಿ, ನೀವು ಎಷ್ಟು ನಿಮಿಷದಲ್ಲಿ ತಿಂತೀರಾ ಅಂತ. ಓಕೆನಮ್ಮ? ಓಕೆ ನೋಡೋಣ ಬನ್ನಿ ಗೈಸ್. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಗೈಸ್ ಓರಿಯೋ ಎರಡು ತಂದಿದ್ದೀನಿ. ಅಮ್ಮ ಮಾಡ್ತೀರಿ ಇವಾಗ? ಅವನ್ ಬರ್ಲಿ, ಇದು ನಿಮ್ದು ಸಪ್ರೇಟ್. ಎರಡು ತಿಂದು ಬಿಡಿ. ಎಷ್ಟು ಸೆಕೆಂಡ್ ಅಲ್ಲಿ ತಿಂತೀನಿ ಅಂತ ನೋಡ್ತೀನಿ. ಎರಡೇ ಇರೋದು. ವೈಟ್ ಅಲ್ಲ ಪಿಂಕ್ ಓರಿಯೋ ಇದು. ನೀರು ನೋಡುವ.
ರೆಡಿನಾ? ಬೇಗ ತಗೊಳ್ಳಿ. ಯಾವ ಇವಾಗ ನೀಟಾಗಿ ಆಗಿಬೇಕು ರಪ್ ಅಂತ. ಕೂತ್ಕೊಂಡು ಕೂತ್ಕೊಂಡು. ಏನಿದು ಪೇಸ್ಟ್ ಅದು ಲಾಯ್ಬಿಟ್ಟು ಪೇಸ್ಟ್ ಅಲ್ಲ, ಅದು ಬೇರೆ ಪೇಸ್ಟ್. ಬೇರೆ ಫ್ರಾಂಕ್ ಕೊಟ್ಟದು ನಿಂಗೆ. ಗೈಸ್ ಅಮ್ಮಂಗ್ ತಿನ್ಸ್ಬಿಟ್ಟೆ. ಸುಡಕ್ ಏನದು ಅಂತದ್ ಏನ್ ಹೇಳೋದು, ನಾರ್ಮಲ್ ಪೇಸ್ಟ್ ಅದು. ಆದ್ರೂ ತಿನ್ಸ್ಬಿಟ್ಟೆ ಗೈಸ್. ಅಮ್ಮನಿಗೂ ಹಂಗೆ ಮಾಡ್ಬಿಟ್ಟೆ ಅಲ್ಲ ನೀನು. ಸಡನ್ ತಿನ್ನುವಾಗ ಏನಾಯ್ತು, ಕಾಪಿ ಪೇಸ್ಟ್ ಬರ್ತಾಯ್ತು. ಕುಡಿತಿದ್ರೆ ಗೈಸ್ ಅಮ್ಮ. ನಾಲಿಗೆ ಹಲ್ಲೆಲ್ಲ ಒಂಥರ ಪೇಸ್ಟ್ ಆಯ್ತು ಅಂತು. ಸರಿ ತಗೊಳ್ಳಿ, ಕಾಂಪನ್ಸೇಷನ್ ಗೆ ಒಂದು ಒರಿಜಿನಲ್ ಬಿಸ್ಕೆಟ್. ಏನೆಲ್ಲ ಈಗ ಮಾಡ್ತೀಯ? ಬಿಪ್ಪಿಗಿದೆ ಪ್ಲಾನ್. ಬಿಪ್ಪಿಗೆ ನಾ ಕೊಡೋದೇ ಇಲ್ಲ, ಸುಮ್ನೆ ಟೇಬಲ್ ಮೇಲೆ ಇಡ್ತೀನಿ, ಅವನೇ ಬಂದು ಬಾಯಿ ಹಾಕ್ತಾನೆ. ಅದು ಒರಿಜಿನಲ್ ಅದು. ತಿನ್ನಿ. ಬಿಪ್ಪಿಗೆ ನೋಡಿ ತಿನ್ಸೋದೇ ಇಲ್ಲ, ಅಲ್ಲೇ ಇಟ್ರೆ ಅವನೇ ಬಂದು ಬಾಯಿ ಹಾಕ್ತಾನೆ. ಏನಾದ್ರೂ ನೀನೆ ಏನಾಗುತ್ತಿದ್ರಲ್ಲಿ ಒಂದು ನಗು ಇಲ್ಲ ಪ್ರ್ಯಾಂಕ್ ಮಾಡುವಾಗ. ಮತ್ತೆ ಬ್ಯಾಂಕ್ ಮಾಡೋ ನಗು ಇರುತ್ತೆ, ಬಾಯೆಲ್ಲ ಸುಟ್ಕೊಂಡು ನಗಾಡೋದು. ಏನ್ ಪೇಸ್ಟ್ ಎಲ್ಲ ಏನ್ ಸುಡಕ್ಕೆ, ಬಿಪ್ಪಿಗೆ ಮಾಡ್ತೀನಿ ನೋಡಿ ಗೈಸ್. ಥೂ ಗೈಸ್, ಇದು ಎಲ್ಲ ಹೊರಗೆ ಬಂದ್ಬಿಡ್ತು ಪೇಸ್ಟ್. ಅಮ್ಮಂಗೆ ಸರಿ ಮಾಡಿಲ್ಲ ಗೈಸ್, ಬಟ್ ಬಿಪ್ಪಿಗೆ ಪಕ್ಕಾ ಮಾಡಿದೀನಿ ಕ್ರೀಮ್ನ. ಈಗ ನೋಡಿ ಇಡ್ತೀನಿ. ಟಡ ಟಡ ಟಾನ್ ಟಾನ್. ಬಲಿಕ ಬಕ್ರ ಬಿಪ್ಪಿ. ಗೈಸ್ ನನಗೆ ಒಂಚೂರು ಮುಟ್ಟೋಯ್ತು ಬಾಯಿಗೆ ಪೇಸ್ಟ್. ನಿಜವಾಗ್ಲೂ ಉರಿ ಬರ್ತಿದೆ ಅಮ್ಮ ಹೇಳ್ದಂಗೆ. ಇದು ಬೇರೆ ಪೇಸ್ಟ್ ಕಾಣುತ್ತೆ. ಬಿಪ್ಪಿಗೋಸ್ಕರ ನೋಡಿ ಟೇಬಲ್ ಅಲ್ಲೇ ಇಟ್ಟಿರ್ತೀನಿ, ಗೊತ್ತೇ ಆಗಲ್ಲ. ಒಳಗಡೆ ಹಾಕಿದೀನಿ ಪೇಸ್ಟ್ ನ. ನಾಲ್ ಕೂತಿರ್ತೀನಿ, ಅವ್ನು ಬರ್ತಾನೆ ಹೊರಗಡೆಯಿಂದ. ನಾನು ಸುಮ್ಮನೆ ಲೈಟ್ ಆಗಿ ವಿಡಿಯೋ ಮಾಡ್ತೀನಿ, ಅವ್ನು ಬಂದು ಪಕ್ಕ ಕಾಯಕ್ಕೆ ಬಾಯಿ ಹಾಕ್ತಾನೆ ನೋಡಿ. ಈಗ ಗೈಸ್ ಡೈರೆಕ್ಟ್ ಆಗಿ ಬಂದಂಗೆ ತಿನ್ಲಿಯಾ, ಇಲ್ಲಾಂದ್ರೆ ಅವನ ಹತ್ರ ಒಂದು ಗೇಮ್ ಆಡ್ಸೋಣ ಅಂತ ನೋಡ್ತಾ ಇದೀನಿ. ಇನ್ನು ಬಂದಿಲ್ಲ ಬಿಪ್ಪಿ, ಅದಕ್ಕೆ ಎಂತ ಮಾಡೋದು. 6 ಕಾಲ್ ಆಯ್ತು. ಗೊತ್ತಾಗ್ಬಿಡ್ತು ನನಗೆ ಗೈಸ್, ಬಿಪ್ಪಿ ಗೊತ್ತಾಗ್ಬಿಡ್ತು. ನಾನು ಆಗ್ಲಿಂದ ಫಿಲಮ್ ನೋಡೋತರ ಹಿಡ್ಕೊಂಡ್ಬಿಟ್ಟಿದ್ದೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಕಾಫಿ ಕುಡ್ತ್ಲೆ, ಪಲಾವು ತಿಂತ್ಲೆ, ಸ್ನಾನನೂ ಮಾಡ್ತ್ಲೆ. ಗೈಸ್ ಆಗ್ಲಿಂದ ವೆಯ್ಟ್ ಮಾಡಿ ಈಗ ಬಂದ್ರೆ ಒಂದ್ ಚೂರ್ ಟೇಸ್ಟಿಗೆ ನೆಕ್ಕುವಾಗ ಗೊತ್ತಾಗ್ಬಿಡ್ತು ಬಿಪ್ಪಿಗೆ. ಅರ್ಧ ಕಚ್ಚಿದಲ್ಲ ನಾನ್ ನೋಡಿ ಏನಾಗಿತ್ತು ಅಂತ ಆಗಲ್ಲ, ನನಗೆ ಮಾಡ್ಬಿಡ ಏನೂ ಆಗಿಲ್ಲ. ಹೋದಂಗಾಗಿತ್ತು. ಬಿಪ್ಪಿ ಗೊತ್ತಾಗ್ಬಿಡ್ತು. ಫ್ರಾಂಕ್ ವೇಸ್ಟ್ ಆಗೋಯ್ತು. ಅವ್ನು ಕೊಡ್ತಾನೆ ಈಗ. ನಮ್ದು 20 ರೂಪಾಯಿ ವೇಸ್ಟ್ ಆಗ್ಬಿಡ್ತು ಗೈಸ್. 20 ರೂಪಾಯಿ ಅವ್ನು ಕೊಡೋ ಈಗ ಅಮ್ಮಿಗೆ. ಅಯ್ಯೋ, ಇವ್ರಿಬ್ರು ಜೊತೆ ಪ್ರ್ಯಾಂಕ್ ಮಾಡಕ್ಕಾದ್ರೆ ನಂದು ಒಳ್ಳೆ ಅವಸ್ಥೆ ಆಯ್ತದೆ ಗೈಸ್. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಪ್ರ್ಯಾಂಕ್ ಮಾಡಕ್ಕಾದ್ರೆ ದೊಡ್ಡದಾಗಿ ಪ್ರ್ಯಾಂಕೇ ಆಗಿಲ್ಲ ಇಬ್ರು ಸಹ. ಆದ್ರೂ ಲೈಟ್ ಆಗಿ ಪ್ರ್ಯಾಂಕ್ ಆದ್ರೂ ನನಗೆ ಹೊಟ್ಟೆ ಉಂಟು. ಏನ್ ತಿನ್ನೋದೇ ಕೂತಿದ್ದೀನಿ, ಕಾಫಿ ಕುಡಿಯೋದೆ. ಓಕೆ ಗೈಸ್, ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದಟ್ ಟೇಕ್ ಕೇರ್, ಟಾಟಾ, ಬಾಯ್.